ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬಂದ್ರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತಿದ್ರೆ, ಸೋತ ನಂತರ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಕೋಪಗೊಂಡು ಏನೆಲ್ಲ ಹೇಳ್ತಾರೆ ಈ ವಿಡಿಯೋ ಚರ್ಚೆ ಮಾಡ್ತೀವಿ. ಆ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಎಲ್ಲಾನು ಅರ್ಥ ಆಗುತ್ತೆ ಅಂತ ಕೂಡ ಏನೇನು ಹೇಳಿದ್ರೆ ಎಲ್ಲಾನು ಅರ್ಥ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಾವು ಭಾರತ ತಂಡ ಒಂದು ಖರಾಬ್ ಪ್ರದರ್ಶನ ಅಲ್ಲಿ ಇವತ್ತು ಖರಾಬ್ ಪ್ರದರ್ಶನದಿಂದ ಸೋತೀವಿ. ಯಾಕಂದ್ರೆ ಒಳ್ಳೆ ರೀತಿ ಬ್ಯಾಟಿಂಗ್ ಆಡಕ್ಕಾಗಿಲ್ಲ. ಇನ್ನು ನಾವು ಈ ರೀತಿಯಾಗಿ ಸೋಲ್ತೀವಿ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ, ಆ ರೀತಿಯಾಗಿ ಸೋತೀವಿ. ಮೊದಲನೇ ಪಂದ್ಯ ಪರವಾಗಿಲ್ಲ, ಎರಡನೇ ಪಂದ್ಯ 32 ರನ್ಗಳಿಂದ ಗೆದ್ದಿ ಸೋತಿರೋದು ಪರವಾಗಿಲ್ಲ. ಹಾಗೇನೆ ಮೂರನೇ ಪಂದ್ಯ 110 ರನ್ಗಳಿಂದ ಸೋಲ್ತೀವಿ ಅಂದ್ರೆ ಮನಸ್ಸಿಗೆ ನೋವಾಗುತ್ತೆ ರೀ. ಹಾಗಾಗಿ ನಮ್ಮ ಭಾರತ ತಂಡ, ಯಾಕಂದ್ರೆ ಚಾಂಪಿಯನ್ ತಂಡ, ಡೇಂಜರ್ ಆದ ತಂಡ, ನಮ್ಮ ತಂಡದ ಮುಂದೆ ಯಾರು ನಿಲ್ಲಲ್ಲ ನಾವು ಅನ್ಕೊಂಡಿದೀವಿ, ಆ ತಂಡದ ವಿರುದ್ಧ ಒಂದು ಶ್ರೀಲಂಕಾದವರು ನಮ್ಮ ಭಾರತ ತಂಡಕ್ಕೆ 110 ರನ್ಗಳಿಂದ ಸೋಲಿಸ್ತಾರೆ ಅಂದ್ರೆ ನೀವೇ ತಿಳ್ಕೊಳ್ಳಿ ನಮ್ಮ ಭಾರತ ತಂಡದ ಒಂದು ದಿಮಾಕು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ನಾವೇ ಭಾರಿ ಅನ್ಕೊಂಡು ಹೋಗಿ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಇದು ಕರೆಕ್ಟ್ ಆಗಿದೆ ನಮ್ಮ ಭಾರತ ತಂಡಕ್ಕೆ ಸೋಲಿಸಿದ್ದು. ಹಾಗಾಗಿ ನಡೆಯುವ ಒಂದು ಕಿರಿಕಿರಿ ಕೂಡ ಆಯ್ತು. ಸಿರಾಜ್ ಅಣ್ಣ ಅವರು ನಾಯಿಗೆ ಕೊಡ್ದಂಗ್ ಗುಡಿಸ್ಕೊಳ್ತಾ ಇದಾರೆ. ಅವರು ಒಂದು ಕುಶಲ್ ಮೆಂಡಿಸ್ ಅವರನ್ನು ನೀನು ಹೊಡಿಪಾ ಬಂದ್ರೆ ಆ ರೀತಿಯಾಗಿ ಬಾಲಿಂಗ್ ಮಾಡ್ತಾರೆ. ಒಂದು ವಿಕೆಟ್ ಪಡೆದು ಎಷ್ಟು ಹರಿದಾಡೋದು, ಎಷ್ಟು ಕುಣಿದಾಡೋದು, ಈ ರೀತಿ ಸೋಲ್ತಾ ಇದಾರೆ ಅಂತ ಪಂದ್ಯದಲ್ಲಿ ಕಿರಿಕಿರಿ ಕೂಡ ಮಾಡ್ಕೊಂಡ್ರು ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಮಾಡಬಾರ್ದು, ಯಾಕಂದ್ರೆ ಆ ರೀತಿಯಾಗಿ ಹುಡುಗರು ಕೂಡ ಮಾಡಲ್ಲ ಅಂತ ನಾನು ನಮ್ಮ ಅಭಿಪ್ರಾಯ ಪ್ರಕಾರ ಹೇಳ್ತೀನಿ. ಆ ರೀತಿಯಾಗಿ ಚೇಲ್ ತರ ಮಾಡಿದ್ರೆ ನೀನೇ ಪಂದ್ಯ ಕೂಡ ಹೇಳ್ಬೋದಾಗಿದೆ. ಹಾಗೆ ಸೋತ ನಂತರ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ರೋಹಿತ್ ಶರ್ಮಾ ಅವರು. ಏನಪ್ಪಾ ಹೇಳಿದ್ದಾರೆ ಅಂದ್ರೆ, ಮೊದಲನೇದಾಗಿ ಹೇಳ್ತೀವಿ, ಈ ಸೋಲು ಒಂದು ಖರಾಬ್ ಪ್ರದರ್ಶನದಿಂದ ನಾವು ಸೋತೀವಿ. ಯಾಕಂದ್ರೆ ನಮ್ಮ ತಂಡದಲ್ಲಿ ಒಂದು ಗೇಮ್ ಪ್ಲಾನೇ ಇರ್ಲಿಲ್ಲ, ಎಲ್ಲರೂ ಕೂಡ ಬಂದ್ರು, ಸುಮ್ನೆ ಔಟ್ ಆಗಿ ಹೋದ್ರು. ಹಾಗಾಗಿ ನಮ್ಮ ಭಾರತ ತಂಡ ನಾವು ಸೋತೀವಿ, ಇದರಿಂದ ನಾವು ಸೋತೀವಿ ಅಂತ ಕೂಡ ಮೊದಲನೇ ಮಾತು ಹೇಳ್ತಿದ್ದಾರೆ. ಖರಾಬ್ ಆಗಿ ಸೋತಿದ್ದಾರೆ. ವಿರಾಟ್ ಕೊಹ್ಲಿ ಆಗಿರ್ಬೋದು, ಅಯ್ಯರ್ ಆಗಿರ್ಬೋದು, ಪಂತ್ ಆಗಿರ್ಬೋದು, ಶಿವಮ್ ದುಬೆ, ರಿಯಾನ್ ಪರಾಗ್, ಇವರೆಲ್ಲ ನಮ್ ಕೆಲ್ಸಕ್ಕೆ ಬಂದಿಲ್ಲ. ಸುಬ್ಮನ್ ಗಿಲ್ ಕೂಡ ಇವತ್ತು ಸರಿಯಾಗಿ ಆಡಿಲ್ಲ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಎರಡನೇದೇನು ಹೇಳ್ತಾ ಇದಾರೆ ಅಂದ್ರೆ, ಈ ಪ್ಲಾನ್ ನಮ್ಮ ಗಂಭೀರ್ ಅವ್ರು ಮಾಡಿದ್ದು. ಈ ಪ್ಲಾನ್ ಹಿಂದೆ ತಿರುಗಿ ನಮ್ಮ ಗಂಭೀರ್ ಅವರು ನೋಡ್ಬೇಕು, ಈ ಪ್ಲಾನ್ ನೋಡ್ಬೇಕು. ಯಾಕಂದ್ರೆ ನಮ್ಮ ಗಂಭೀರ್ ಅವರು ಮಾಡಿದಂತ ಪ್ಲಾನ್ ಇವತ್ತು ಸಕ್ಸಸ್ ಆಗಿಲ್ಲ. ಹಾಗಾಗಿ ನಾವು ಇವತ್ತು ಸೋತೀವಿ. ಯಾಕಂದ್ರೆ ತಿರುಗಿ ನೋಡ್ಬೇಕು, ಮುಂದಿನ ಚಾಂಪಿಯನ್ ಟ್ರೋಫಿ ಇದೆ. ಅದಕ್ಕಾಗಿ ಗಂಭೀರ್ ಅವರು ಈ ಸಮಸ್ಯೆ ಎಲ್ಲಿ ತಪ್ಪಿದೆ, ಎಲ್ಲಿ ನಾವು ತಂಡದ ಎಡವಿದೆ, ಹಾಗೆ ನಾವು ಎಲ್ಲಿ ಸೋತೀವಿ, ನಮ್ಮ ತಪ್ಪುಗಳು ಏನು ಎಂಬುದು ಕೂಡ ಗಂಭೀರ್ ಅವರು ಒಂದು ತಿದ್ದುಕೊಂಡು ಮುಂದಿನ ಪಂದ್ಯಕ್ಕೆ ಒಂದು ರೆಡಿ ಆಗ್ಬೇಕಂತ ಕೂಡ ಹೇಳ್ತಿದ್ದಾರೆ. ಹಾಗೆ ಇನ್ನೊಂದು ಮಾತು ಹೇಳ್ತಿದ್ದಾರೆ, ವಿರಾಟ್ ಕೊಹ್ಲಿ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಇವರೆಲ್ಲ ಪ್ರಾಕ್ಟೀಸ್ ನಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಅದಕ್ಕಾಗಿನೇ ಒಂದು LBW ಔಟ್ ಆಗ್ತಾ ಇದಾರೆ ಅಂತ ಕೂಡ ಒಂದು ವಾಕ್ಯ ಕೂಡ ಬಂತು ಅಲ್ಲಿ ಅಂತ ಹೇಳ್ಬೋದಾಗಿದೆ. ಹಾಗೆ ನಾವು ಇದರಿಂದಲೇ ಸೋತೀವಿ. ಯಾಕಂದ್ರೆ ನಾವು ಭಾರತ ತಂಡದವರು ಸಖತ್ತಾಗಿ ಆಟ ಆಡ್ಲಿಲ್ಲ. ಬೌಲಿಂಗ್ ವಿಭಾಗದಲ್ಲಿ ಕೂಡ ಚೆನ್ನಾಗಿಲ್ಲ. ಸಿರಾಜ್ ಅವರು ಒಳ್ಳೆ ರೀತಿ ಬೌಲಿಂಗ್ ಮಾಡಕ್ ಆಗಿಲ್ಲ. ಆದ್ರೂ ಕೂಡ ಒಂದು ಏಷ್ಯಾ ಕಪ್ ನಲ್ಲಿ 6 ವಿಕೆಟ್ ಪಡೆಯುವ ಮುಖಾಂತರ ಮಿಂಚಿದ್ರು. ಆದ್ರೆ ಇವಾಗ ಆ ಒಂದು ಹುಮ್ಮಸ ಏನು ಇಲ್ಲ ಅವ್ರ ಹತ್ರ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಹಾಗೇನೆ ಬಹಳ ಜಾಗದಲ್ಲಿ ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಗೇಮ್ ಪ್ಲಾನ್ ಅಲ್ಲಿ ಒಂದು ಒಳ್ಳೆ ರೀತಿಯಾಗಿ ಗೇಮ್ ಪ್ಲಾನ್ ಇರ್ಲಿಲ್ಲ. ನಮ್ಮ ಸಹ ಆಟಗಾರರು ಒಂದು ಯಾವ ಮೈಂಡ್ ಸೆಟ್ ನಿಂದ ಆಡ್ತಾ ಇದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇಂಥ ತಪ್ಪುಗಳನ್ನು ನಾವು ತಿದ್ಕೋಬೇಕಂತ ಕೂಡ ಹೇಳ್ತಾರೆ. ಇದನ್ನೆಲ್ಲ ಎಲ್ಲಿ ಹೇಳ್ತಾ ಇದಾರೆ ಅಂದ್ರೆ, ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿಲ್ಲ ಅಂದ್ರೆ, ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಬರೀ ಹೇಳಿದ್ದೇನಪ್ಪ ಅಂದ್ರೆ, ನಾವು ಸೋತಿರೋದು ನಿಜ, ನಮ್ಮ ಸಹ ಆಟಗಾರರು ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟಿಲ್ಲ, ಅದಕ್ಕಾಗಿ ನಾವು ಸೋತೀವಿ. ಹಾಗೆ ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಬ್ಯಾಟರ್ಸ್ ಗಳ ಕಾರಣ, ಈ ರೀತಿಯಾಗಿ ಹೇಳಿದ್ದಾರೆ. ಇದನ್ನೆಲ್ಲ ಅಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕೂಡ ಕೂತ್ಕೊಂಡು ಮಾತನಾಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನೀನಿನ ಪಂದ್ಯದ ಬಗ್ಗೆ ನೀವೇನ್ ಅಂತೀರಾ? ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ, ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದೆ. ಬಾಯ್.